ಮನುಷ್ಯನಿಗೆ ಮನದಲ್ಲಿ ಸ್ವತಂತ್ರ ಕೊಟ್ಟಿದ್ದಾರೆ, ಮೃಗಗಳಿಗೆ ಸ್ವತಂತ್ರ ಇಲ್ಲ. ಅದಕ್ಕೆ ನನಗೂ ಹಾಗೂ ನಿಮಗೂ ಯೋಚಿಸುವ ಸಾಮರ್ಥ್ಯ ಇದೆ. ಅದಕ್ಕೆ ನಾನು ಹಾಗೂ ನೀವು ಯೋಚಿಸಿ ಡಿಸಿಷನ್ ತಗೊಳ್ಬೇಕು. ಯೇಸು ಸ್ವಾಮಿ ಕರುಣಾಮಯನು. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತಾ ನೋಡಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಗಾಡ್ ಸೋ ಲವ್ ದ ವರ್ಲ್ಡ್ ಅಂತ. ಯಾಕೆ ಯೋಹಾನ್ ಅದನ್ನು ಬರೆದ್ರು ಅಂತಂದರೆ, ಅವಾಗಿದ್ದ ಕಳ್ಳ ಬೋಧನೆಗಳೇನು, ದೇವರು ಎಲ್ಲೋ ಇದ್ದಾರೆ, ಅವ್ರಿಗೂ ಈ ಭೂಮಿಗೂ ಸಂಬಂಧ ಇಲ್ಲ, ಅವರ ಆತ್ಮಲ ಏನು ಎಮಿನೆನ್ಸ್, ಯಾವುದೋ ಒಂದು ಆತ್ಮಗಳು. ಈಗ ಮನುಷ್ಯನಿರೋದೆಲ್ಲ ಏನು, ದೇವರ ಸ್ಪಿರಿಟು. ಈ ಶರೀರ ಬಂದು ಅಶುದ್ಧ, ಈ ಆತ್ಮ ನಮ್ಮ ಈ ಶರೀರದಿಂದ ಬೇಡ ಆಗಬೇಕು. ಅದಕ್ಕೆ ಈ ಶರೀರದಲ್ಲಿ ಪಾಪಗಳಿದೆ, ಇಚ್ಛೆಗಳಿದೆ, ಅದಕ್ಕೆ ಅದನ್ನು ಆಚೆ ಬರಬೇಕಂತಂದರೆ ಗ್ನಾಸ್ಟಿಸಮ್ ಅಂದರೆ ನಾಲೆಜ್ ಬೇಕು. ಅದಕ್ಕೆ ಎಷ್ಟು ಜ್ಞಾನವನ್ನು ನೀವು ಸಂಪಾದನೆ ಮಾಡ್ಕೊಳ್ತೀರೋ, ಈ ಶರೀರದಿಂದ ಈ ಆತ್ಮ ವಿಮುಕ್ತಿ ಆಗ್ಬಿಟ್ರೆ ನಿಮಗೆ ಬಿಡುಗಡೆ. ಇದು ಕಳ್ಳ ಬೋಧನೆ ಆ ದಿವಸಗಳಲ್ಲಿ.